ವಿದ್ಯಾಕಾಶಿ ಧಾರವಾಡ ನಗರಕ್ಕೆ ರಾಜ್ಯದ ಹಲವು ಜಿಲ್ಲೆಗಳಿಂದ ಕೋಚಿಂಗ್ ಪಡೆಯಲು ವಿದ್ಯಾರ್ಥಿಗಳು ಆಗಮಿಸುತ್ತಾರೆ. ಸುಮಾರು ವರ್ಷಗಳಿಂದ ಕೋಚಿಂಗ್ ಪಡಿತಾ ಇದ್ರೂ ಇವರಿಗೆ ಸರ್ಕಾರಿ ಉದ್ಯೋಗ ಮಾತ್ರ ಸಿಗ್ತಾನೆ ಇಲ್ಲ. ಹೀಗಾಗಿ ಕೂಡ ಸರ್ಕಾರ ನೀಡಿತ್ತು. ಆದರೆ ಇದಾದ ನಂತರ ಆ ಬಗ್ಗೆ ರಾಜ್ಯ ಸರ್ಕಾರ ಚಕಾರ ಎತ್ತುತ್ತಿಲ್ಲ. ಹೀಗಾಗಿ ಈಗ ಧಾರವಾಡದಲ್ಲಿ ಉದ್ಯೋಗಾಕಾಂಕ್ಷಿಗಳ ಸಂಘಟನೆ ಮತ್ತೊಂದು ಸುತ್ತಿನ ಹೋರಾಟಕ್ಕೆ ಮುಂದಾಗಿವೆ. ಏಪ್ರಿಲ್ 14ರಂದು ಕರ್ನಾಟಕ ವಿದ್ಯಾರ್ಥಿಗಳ ಸಂಘ ಅಂಬೇಡ್ಕರ್ ದಿನಾಚರಣೆ ದಿನವೇ ಧಾರವಾಡದ ಶ್ರೀನಗರದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಬೃಹತ್ ಮೆರವಣಿಗೆ ಮಾಡುವ ಮೂಲಕ ಹೋರಾಟ ಹಮ್ಮಿಕೊಂಡಿದೆ. ಇಷ್ಟು ದಿನ ರಾಜ್ಯ ಸರ್ಕಾರ ಹೇಳಿದಂತೆ ನಡೆದುಕೊಂಡಿಲ್ಲ ಅಂತ ಉದ್ಯೋಗಾಕಾಂಕ್ಷಿಗಳು ತಮ್ಮ ಆಕ್ರೋಶ ಹೊರಹಾಕಲು ಈಗ ಮತ್ತೊಮ್ಮೆ ಬೀದಿಗೆ ಇಳಿಯಲು ಮುಂದಾಗಿದ್ದಾರೆ. ರಾಜ್ಯದ ವಿವಿಧ ಹೋರಾಟ ಸಂಘಟನೆಗಳನ್ನ ಒಕ್ಕೂಡಿಸಿಕೊಂಡು ಈ ಹೋರಾಟ ಮಾಡಲು ಸಂಘಟನೆ ಎಲ್ಲ ವಿದ್ಯಾರ್ಥಿ ಮುಖಂಡರು ಯುವಜನರು ಕೂಡಿಕೊಂಡು ಒಂದು ಸಮಿತಿಯನ್ನ ಮಾಡಿಕೊಂಡು ನಾವುಗಳು ಏಪ್ರಿಲ್ 14ನೇ ತಾರೀಕು ಭೀಮನಡಿಗೆ ಶೀಘ್ರ ನೇಮಕಾತಿ ಕಡೆಗೆ ಅಂತೇಳಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನ ವಿಭಿನ್ನವಾಗಿ ಆಚರಣೆ ಮಾಡಬೇಕು. ಸರ್ಕಾರಕ್ಕೆ ನಾವು ನಮ್ಮ ಹಕ್ಕೊತ್ತಾಯಗಳನ್ನ ಮಂಡಿಸಬೇಕು ಅಂತಕ್ಕಂಥ ತೀರ್ಮಾನವನ್ನು ನಾವು ಮಾಡಿದ್ದೀವಿ. ಸರ್ಕಾರ ತಕ್ಷಣವೇ ನುಡಿದಂತೆ ನಡಿಬೇಕು. ನಡೀಲಿಲ್ಲ ಅಂತಂದ್ರೆ ಭೀಮ ಕ್ರಾಂತಿ ಆಗೋದನ್ನ ತಡಿಲಿಕ್ಕೆ ಸರ್ಕಾರಕ್ಕೆ ಸಾಧ್ಯ ಇಲ್ಲ. ನಮ್ಮ ಕ್ರಾಂತಿ ಯಾವುದೇ ಟೈರ್ ಬೆಂಕಿ ಹಚ್ಚೋದಲ್ಲ, ಯಾವುದೇ ವ್ಯಕ್ತಿ ಫೋಟೋಕ್ಕೆ ಬೆಂಕಿ ಹಚ್ಚೋದಲ್ಲ, ಯಾವುದೇ ಬ್ಯಾನರ್ ಹರಿಯೋದಲ್ಲ, ಯಾವುದೇ ವ್ಯಕ್ತಿಗಳಿಗೆ ತೊಂದರೆ ಕೊಡೋದಲ್ಲ, ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಹಾಳು ಮಾಡೋದಲ್ಲ. ಒಂದು ಥೀಮನ್ನು ಇಟ್ಕೊಂಡು ನಾವುಗಳು ಇವತ್ತು ಶ್ರೀನಗರದ ಸರ್ಕಲ್ದಿಂದ ಜಿಲ್ಲಾಧಿಕಾರಿಗಳ ಕಚೇರಿಗೆ ಬರ್ತೀವಿ. ಅದ್ರ ಒಳಗಾಗಿ 9ನೇ ತಾರೀಕು ಚುನಾವಣೆ ಮುಗೀತದೆ. ತದನಂತರ ತಕ್ಷಣವೇ ಸರ್ಕಾರ ನೋಟಿಫಿಕೇಶನ್ಗಳನ್ನು ಮಾಡಬೇಕು. ನಾವು ಕೇಳ್ತಾ ಇರೋದು ಒಂದು ಕ್ಯಾಲೆಂಡರ್ನ ಪ್ರಕಟಿಸಬೇಕು, ಇವೆಂಟ್ ಆಫ್ ಕ್ಯಾಲೆಂಡರ್ನ. ನೀವು ಅಧಿಸೂಚನೆ ಹೊರಡಿಸ್ತೀರಿ, ಅಧಿಸೂಚನೆಯನ್ನು ಹೊರಡಿಸಿ ಯಾವಾಗ ನೇಮಕಾತಿ ಪ್ರಕ್ರಿಯೆಗಳನ್ನ ಆರಂಭ ಮಾಡ್ತೀರಿ, ಯಾವಾಗ ಪರೀಕ್ಷೆಗಳನ್ನ ಇಡ್ತೀರಿ, ಯಾವಾಗ ಸಂದರ್ಶನ ಮಾಡ್ತೀರಿ, ಯಾವಾಗ ರಿಸಲ್ಟನ್ನು ಬಿಡ್ತೀರಿ, ಯಾವಾಗ ನೇಮಕಾತಿ ಆದೇಶ ಪ್ರತಿಗಳನ್ನ ಕೊಡ್ತೀರಿ ಅಂತಕ್ಕಂಥದ್ದು ಹೇಳಬೇಕು. ಒಟ್ಟಿನಲ್ಲಿ ಉದ್ಯೋಗ ಸಿಗದೆ ಪರದಾಟ ನಡೆಸಿರುವ ಈ ಉದ್ಯೋಗಾಕಾಂಕ್ಷಿಗಳಿಗೆ ಅದ್ಯಾವಾಗ ಸಿಹಿ ಸುದ್ದಿ ಕೊಡುತ್ತೋ ಗೊತ್ತಿಲ್ಲ. ಆದರೆ ಈ ಬಾರಿ ಕೂಡ ಉದ್ಯೋಗಾಕಾಂಕ್ಷಿ ಸಂಘಟನೆಗಳು ತಮ್ಮ ಹೋರಾಟವನ್ನ ಮತ್ತಷ್ಟು ಗಟ್ಟಿಗೊಳಿಸುವತ್ತ ಹೆಜ್ಜೆ ಇಟ್ಟಿವೆ. ಪ್ರವೀಣ್ ಓಂಕಾರಿ, ಪಬ್ಲಿಕ್ ನೆಕ್ಸ್ಟ್, ಧಾರವಾಡ.